ತುಪ್ಪ ಮಾಡೋದಕ್ಕೆ ನಾನು ತೊಗೊಂಡಿರೋವಂಥ ಪದಾರ್ಥಗಳು ಬಂದು ಮೆಂತ್ಯ ಮತ್ತು ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಉಪ್ಪು, ಅರಿಶಿಣ, ವೀಳ್ಯದೆಲೆ ಮತ್ತು 1 kg ಇದಕ್ಕೆ ನಾನು ಬಳಸ್ತಾ ಇರೋದು. ಇದು 1 kg ಬೆಣ್ಣೆ ಕಾಯಿಸೋದಕ್ಕೆ. ತುಪ್ಪ ಮಾಡೋದಕ್ಕೆ ಮೊದಲು ಫ್ರೆಶ್ ಬೆಣ್ಣೆನ ಸ್ವಲ್ಪ ತಿಕ್ನೆಸ್ ಇರೋವಂಥ ತಪ್ಪಲೆನಲ್ಲಿ ಹಾಕಿ ಕಾಯಲಿಕ್ಕಿಡಬೇಕು. ಅದು ಸ್ವಲ್ಪ ಎಲ್ಲ ಕುದ್ದು ನೀರಂಶ ಎಲ್ಲ ಹಿಂಗೋ ಥರ ಆಗಬೇಕು. ಈಗ ನೀವು ನೋಡ್ತಾ ಇರ್ಬೋದು, ಬೆಣ್ಣೆ ಕರಗ್ತಾ ಬರ್ತಾ ಇದೆ. ಫುಲ್ಲೆಲ್ಲ ಈ ಟೈಪಲ್ಲಿ ಆಗುತ್ತೆ. ಈ ಥರ ಆಗ್ತಾ ಬಂದರೆ ಬೆಣ್ಣೆ ಕಾಯುತ್ತೆ ಅಂತ. ನಾನು ತೊಗೊಂಡಿರೋದು ಎಮ್ಮೆ ಬೆಣ್ಣೆ, ಹಂಗಾಗಿ ತುಂಬ ವೈಟ್ನೆಸ್ ಇದೆ ಅದು. ಇದು ಫುಲ್ಲು ಇದರಲ್ಲಿರೋ ಕಂಪ್ಲೀಟಾಗಿ ಇದರಲ್ಲಿರೋ ನೀರಂಶ ಏನಿದೆ ಅದೆಲ್ಲ ಫುಲ್ ಹಿಂಗಬೇಕು. ಆವಾಗ ತುಪ್ಪ ತುಂಬ ಚೆನ್ನಾಗಿ ಬರುತ್ತೆ. ಇದು ಕರಗ್ತಾ ಬರ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಇವಾಗ ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಅಂದರೆ ಒಂಥರ ನೊರೆ ನೊರೆ ಥರ ಇತ್ತು. ಆ ನೊರೆ ನೊರೆ ಎಲ್ಲ ಹೋಗಿ ಈ ಥರ ಜಿಡ್ಡಿನ ಅಂಶ ಬರ್ತಾ ಇದೆ. ಇದು ಕಂಪ್ಲೀಟ್ ಇದರಲ್ಲಿರೋ ನೀರಿನ ಅಂಶ ಫುಲ್ಲು ಹಿಂಗಬೇಕು. ಆವಾಗ ತುಪ್ಪ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದರಲ್ಲಿ ನೀರಂಶ ಎಲ್ಲ ಹೋಗಿದೆ, ಆಲ್ಮೋಸ್ಟ್ ಹೋಗ್ಬಿಟ್ಟು ನೋಡ್ತಾ ಇರ್ಬೋದು. ತುಂಬ ಬೆಣ್ಣೆದು ಕ್ವಾಂಟಿಟಿ ಎಲ್ಲ ತುಂಬ ಕಮ್ಮಿ ಆಗಿದೆ. ಫುಲ್ಲು ಅದರಲ್ಲಿರೋದೆಲ್ಲ ಡ್ರೈ ಆಗಿದೆ ನೋಡಿ. ತುಂಬ ಚೆನ್ನಾಗಿ ಕುದೀತಾ ಇದೆ. ಇದರಲ್ಲಿರೋದು ನೀರಂಶ ಎಲ್ಲ ಹೋಗಿದೆ. ಆಲ್ಮೋಸ್ಟ್ ಫೈನಲ್ ಸ್ಟೇಜ್. ಈ ಥರ ಕುದಿ ಬಂದಮೇಲೆ ನಾವು ಇದಕ್ಕೆ ಆಗಲೇ ತೊಗೊಂಡಿದ್ದಂಥ ಮಜ್ಜಿಗೆ ಹಾಕೋಣ ಸ್ವಲ್ಪ. ನೋಡಿ ಸೌಂಡ್ ಬರ್ತಾ ಇದೆ. ಈ ಥರ ಬಂದರೆ ತುಪ್ಪ ಕಾಯ್ತಿದೆ ಅಂತ ಅರ್ಥ. ನಾವೀಗ ಇದಕ್ಕೆ ಇಲ್ಲಿ ತೊಗೊಂಡಿರೋವಂಥ ಮೆಂತ್ಯ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಉಪ್ಪು, ಏಲಕ್ಕಿ, ಅರಿಶಿಣದ ಪುಡಿ ಮತ್ತು ವೀಳ್ಯದೆಲೆನ ಅದಕ್ಕೆ ಆ್ಯಡ್ ಮಾಡೋಣ. ಫಸ್ಟಿಗೆ ಇದಕ್ಕೆ ಅರಿಶಿಣ ಹಾಕೋಣ. ಅರಿಶಿಣ ಹಾಕಿದ ತಕ್ಷಣ ಅದರಲ್ಲಿ ನೀರೇನಾದರೂ ಸ್ವಲ್ಪ ಏನಾದರೂ ನೀರು ಅಂಶ ಏನಾದರೂ ಇದ್ದರೆ ಫುಲ್ಲು ಡ್ರೈ ಆಗುತ್ತೆ. ಈಗ ಈ ತುಪ್ಪಕ್ಕೆ ನಾವು ಇವಾಗ ತಗೊಂಡಿರೋವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮುಚ್ಚಿಬಿಡೋಣ. ಮತ್ತು ವೀಳ್ಯದೆಲೆ ಒಂದೆರಡು ವೀಳ್ಯದೆಲೆ ತೊಗೊಂಡಿದ್ದೀನಿ. ಈಗ ಹಾಕಿ ಪಟ ಪಟ ಅಂತಿದೆ. ಮುಚ್ಚಿಬಿಟ್ರೆ ಬೆಟರ್, ಹಿಡಿದ್ಬಿಡುತ್ತೆ ಎಲ್ಲ ಮುಖಕ್ಕೆ. ಈಗ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ತುಪ್ಪ ಅಂತ. ನೋಡಿ ಫುಲ್ಲು ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನಾನು ಫಿಲ್ಟ್ರ್ ಮಾಡಿ ಬಾಕ್ಸ್ಗೆ ಹಾಕಿ ನಿಮಗೆ ನಾಳೆ ಬೆಳಿಗ್ಗೆ ಯಾವ ಥರ ಇರುತ್ತೆ ಅನ್ನೋದನ್ನು ಒಂದು ಲಿಂಕ್ ಹಾಕ್ತೀನಿ, ನೋಡ್ಕೊಳ್ಳಿ. ಮತ್ತು ಇದಕ್ಕೆ ಒಣಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವೀಟಿಗೆ ಬಳಸ್ಬೋದಾ ಬೇಡವಾ, ಏನಾದರೂ ಒಡೆದೋಗೋ ಥರ ಆಗಿಬಿಡುತ್ತಾ ಅನ್ನೋ ಡೌಟ್ಸ್ ಎಲ್ರಿಗೂ ಇರುತ್ತೆ. ನಾನು ಲಾಸ್ಟ್ ಟೈಮಿಂದ ಇದನ್ನ ಯೂಸ್ ಮಾಡ್ತಾ ಇರೋದು ಒಣಮೆಣಸಿನ್ಕಾಯಿ ಹಾಕಿ. ತುಂಬ ಚೆನ್ನಾಗಿರುತ್ತೆ. ನಾನು ಸ್ವೀಟ್ಗೆಲ್ಲ ಬಳಸ್ತೀನಿ. ಯಾವುದೇ ಖಾರ ಆಗೋಲ್ಲ, ಒಡೆದೋಗಲ್ಲ, ಏನೂ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ. ಅದು ನೆಕ್ಸ್ಟ್ ಮಾರ್ನಿಂಗ್ ನೋಡ್ಬೋದು ಗೈಸ್, ಎಷ್ಟು ಮರಳಾದ ತುಪ್ಪ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ. ಹಳ್ಳಿ ಸ್ಟೈಲ್ನಲ್ಲಿ ಕಾಯಿಸಿರೋ ತುಪ್ಪ.